ವೆಲ್ಕಮ್ ಟು ಮೈ ಚಾನಲ್. ವೆಲ್ಕಮ್ ಟು ದಕ್ಷ ಟಿವಿ. ವೀಕ್ಷಕರೇ, ಮತ್ತೊಂದು ವಿಡಿಯೋಗೆ ನಿಮಗೆ ಸ್ವಾಗತ. ಈ ಮತ್ತೊಂದು ವಿಡಿಯೋದಲ್ಲಿ ನಾನು ಏನು ಹೇಳ್ತಾ ಇದ್ದೀನಿ ಅಂದರೆ ಧರ್ಮಸ್ಥಳದ ಪ್ರಕರಣ ಇವತ್ತಿನ ಸ್ಟೋರಿ ಆಗಿದೆ. ಇದನ್ನು ಹೇಳೋಕ್ಕಿಂತ ಮುಂಚೆ ನನ್ನ ಚಾನಲನ್ನು ಯಾರು ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರಾ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಪಕ್ಕದಲ್ಲಿರೋ ಬೆಲ್ ಐಕನ್ನ ಪ್ರೆಸ್ ಮಾಡಿ. ಇದರಿಂದ ನಾನು ಮಾಡಿರ್ತಕ್ಕಂಥ ಎಲ್ಲ ವಿಡಿಯೋಗಳ ನೋಟಿಫಿಕೇಷನ್ ಮೊದಲನೇದಾಗಿ ನಿಮಗೆ ಬರುತ್ತೆ. ನೋಡಿ ಫ್ರೆಂಡ್ಸ್, ಧರ್ಮಸ್ಥಳ ಪ್ರಕರಣದಲ್ಲಿ ಶವಗಳನ್ನು ಹೂತು ಹಾಕಿದ್ದಕ್ಕೆ ಅಸ್ಥಿಪಂಜರಕ್ಕಾಗಿ ಧರ್ಮಸ್ಥಳದಲ್ಲಿ SIT ನಡೆಸ್ತಾ ಇರೋ ಶೋಧ ದೇಶಾದ್ಯಂತ ದೊಡ್ಡ ಸಂಚಲನ ಸೃಷ್ಟಿಸಿದೆ ಅಂದರೆ ತಪ್ಪಾಗಲಾರ್ದು. ಧರ್ಮಸ್ಥಳದಲ್ಲಿ ಶವಗಳು ಹೂತು ಹಾಕಿದ್ದಕ್ಕೆ ನಾನೇ ಸಾಕ್ಷಿದಾರ, ನಾನೇ ನೋಡಿದ್ದೇನೆ, ನಾನೇ ಹೂತು ಹಾಕಿದ್ದೇನೆ ಅಂತ ಹೇಳಿ ಮಾಸ್ಕುಧಾರಿ ಒಬ್ಬ ಸಾಕ್ಷಿದಾರ ಬಂದಿದ್ದಾನೆ. ಅವನ ಮಾತಿನಂತೆ, ಅವನ ದೂರಿನಂತೆ ಕಳೆದ 5 ದಿನಗಳಿಂದ ಕಾರ್ಯಾಚರಣೆ ಶುರುವಾಗಿದೆ. ಈಗಾಗಲೇ 13 ಜಾಗಗಳ ಪೈಕಿ 10 ಜಾಗಗಳಲ್ಲಿ ಶೋಧ ಮುಗಿದಿದೆ. ಇನ್ನು ಕೇವಲ 3 ಮಾತ್ರ ಬಾಕಿ ಉಳಿದಿದೆ. ಆದರೆ ಈ 13 ಪಾಯಿಂಟ್ನಲ್ಲಿ 10 ಜಾಗಗಳಲ್ಲಿ ಏನು ಶೋಧ ಮಾಡಿದಾರಲ್ಲ, ಅದರಲ್ಲಿ 6ನೇ ಪಾಯಿಂಟಿನಲ್ಲಿ ಕೂಡ ಒಂದು ಮನುಷ್ಯನ ಅಸ್ಥಿಪಂಜರ ಸಿಕ್ಕಿದ್ದು ಇಡೀ ಈ ಧರ್ಮಸ್ಥಳ ಪ್ರಕರಣಕ್ಕೆ ಒಂದು ಹೊಸ ತಿರುವನ್ನು ಸಿಕ್ಕಂತಾಗಿದೆ. ಇದರ ನಡುವೆ ಹೀಗಿರುವಾಗಲೇ ಮತ್ತೊಬ್ಬ ಸಾಕ್ಷಿದಾರ, ಅಂದರೆ ಈ ಧರ್ಮಸ್ಥಳ ಪ್ರಕರಣದಲ್ಲಿ ಮತ್ತೊಬ್ಬ ಸಾಕ್ಷಿದಾರ, 2ನೇ ಸಾಕ್ಷಿದಾರ ಪ್ರತ್ಯಕ್ಷವಾಗಿದ್ದಾನೆ. ನಾನು ಬಾಲಕಿ ಶವವನ್ನು ಹೂತು ಹಾಕಿರುವುದನ್ನು ನಾನು ನೋಡಿದ್ದೇನೆ ಎಂದು SIT ಅಧಿಕಾರಿಗಳಿಗೆ ಹೋಗಿ ಕಂಪ್ಲೇಂಟ್ ಮಾಡಿದ್ದಾನೆ. SIT ಅಧಿಕಾರಿಗಳು ಬಂದರೆ ಅದನ್ನು ನಾನು ಅವರಿಗೆ ತೋರಿಸ್ತೇನೆ ಅಂತ ನಿನ್ನೆನೇ ಒಬ್ಬ ಸಾಕ್ಷಿದಾರ ಬಂದಿದ್ದಾರೆ. ಅವರು ಬೇರಾರು ಅಲ್ಲ, ನಿಮ್ಮೆಲ್ಲರ ನೆಚ್ಚಿನ ಸಾಮಾಜಿಕ ಹೋರಾಟಗಾರ ಜಯಂತ್ ಅವರು ಕೂಡ ನಾನು 2ನೇ ಸಾಕ್ಷಿದಾರನಾಗಿ, ನಾನು ಒಂದು ಬಾಲಕಿ ಶವವನ್ನು ಅತ್ಯಾಚಾರ ಮಾಡಿ ಅವಳನ್ನು ಕತ್ತರಿಸಿ ಕೊಲೆ ಮಾಡಿ ಅವರನ್ನು ಹೂತು ಹಾಕಿದ್ದು ನಾನು ಕಣ್ಣಾರೆ ನೋಡಿದ್ದೇನೆ, ನಾನೇ ಪ್ರತ್ಯಕ್ಷದರ್ಶಿ ಆಗಿದ್ದೇನೆ. ಇದನ್ನು ನೀವು SIT ಅಧಿಕಾರಿಗಳು ಬಂದರೆ ನಾನು ಇವತ್ತೇ ನಿಮಗೆ ಆ ಜಾಗನ ತೋರಿಸ್ತೀನಿ ಅಂತ ಬಂದಿದ್ದಾರೆ. ಆದರೆ SIT ಅಧಿಕಾರಿಗಳು ಇದಕ್ಕೆ ಇವತ್ತು ಭಾನುವಾರ ಆಗಿರೋದ್ರಿಂದ ಜಯಂತ್ ಅವರನ್ನು ಸೋಮವಾರ ಬರಲು ತಿಳಿಸಿದ್ದಾರೆ. ಏಕೆಂದರೆ ಭಾನುವಾರ ಆಗಿರೋದ್ರಿಂದ ಅವರಿಗೂ ಕೂಡ ರಜೆ ಇರುತ್ತೆ. ಅದಕ್ಕೆ ನಾಳೆ ಭಾನುವಾರ ದಿನ ಕಾರ್ಯಾಚರಣೆ ನಡೆಸೋದಿಲ್ಲ. SIT ಅಧಿಕಾರಿಗಳು ಸೋಮವಾರ ಜಯಂತ್ ಅವರಿಗೆ ಬರಲು ಸಾಕ್ಷಿಯನ್ನು ಹೇಳಲು ತಿಳಿಸಿದ್ದಾರೆ. ಹೀಗಾಗಿ ಧರ್ಮಸ್ಥಳ ಪ್ರಕರಣದಲ್ಲಿ ಹಲವಾರು ಸಾಕ್ಷಿದಾರರು ಒಬ್ಬರ ನಂತರ ಒಬ್ಬರು ಬರ್ತಾನೆ ಇದ್ದಾರೆ. ಆದರೆ ಯಾರ ಸಾಕ್ಷಿನೂ ಕೂಡ ಅಲ್ಲಿ ಸತ್ಯ ಆಗ್ತಾ ಇಲ್ಲ. ಏಕೆಂದರೆ ಈ ಮಾಸ್ಕುಧಾರಿ ಭೀಮ ಹೇಳಿರ್ತಕ್ಕಂಥ 13 ಜಾಗಗಳಲ್ಲಿ ಅಲ್ಲಿ ಕೇವಲ 10 ಜಾಗಗಳನ್ನು ಅಗೆದಿದ್ದಾರೆ. ಅದರಲ್ಲಿ 6ನೇ ಪಾಯಿಂಟ್ನಲ್ಲಿ ಮಾತ್ರ ಅಸ್ಥಿಪಂಜರ ಸಿಕ್ಕಿದೆ. ಇನ್ನು 3 ಪಾಯಿಂಟ್ಗಳು ಸೋಮವಾರ ಕಾರ್ಯಾಚರಣೆ ನಡೆಸುತ್ತಾರೆ. ಹಾಗೆ ಈ ಜಯಂತ್ ಅವರು ಹೇಳಿರುವ ಜಾಗ ಕೂಡ ಸೋಮವಾರ ಕಾರ್ಯಾಚರಣೆ ನಡೆಯಲಿದೆ. ಈ ವಿಡಿಯೋ ಏನಾದರೂ ನಿಮಗೆ ಇಷ್ಟ ಆದರೆ ದಯವಿಟ್ಟು ಶೇರ್ ಮಾಡಿ, ಕಾಮೆಂಟ್ ಮಾಡಿ, ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ದಯವಿಟ್ಟು ನಮ್ಮ ಚಾನಲ್ಗೆ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಮತ್ತೊಂದು ವಿಡಿಯೋದಲ್ಲಿ ಸಿಗ್ತೀನಿ.